ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಗ್ರಾಮ ಪಂಚಾಯತ್ ಕಾಗಾಲದ ಆಶ್ರಯದಲ್ಲಿ 3 ದಿನಗಳ ಕಾಲ ನಡೆದ ಕಾಗಾಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಹಲವು ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಯಿತು. 2ನೇ ದಿನ ನಡೆದ ಕಾರ್ಯಕ್ರಮದಲ್ಲಿ ಕಾಗಾಲ್ ಶಾಲೆಯ ಮಕ್ಕಳಿಂದ ಹಾಗೂ ನೆರೆಯ ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರನ್ನ ರಂಜಿಸಿತು. ಇನ್ನು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರನ್ನ ವಿವಿಧ ವಾದ್ಯ ಮೇಳಗಳೊಂದಿಗೆ ವೇದಿಕೆಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಅಡುಗೆ ಕೊಠಡಿಯ ಗುದ್ದಲಿ ಪೂಜೆಯನ್ನು ಸಚಿವರು ಶಾಸಕ ದಿನಕರ್ ಶೆಟ್ಟಿ, ಶಾಸಕ ಭೀಮಣ್ಣ ನಾಯ್ಕ ನೆರವೇರಿಸಿದರು. ಬಳಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಂಪ್ಯೂಟರ್ ಲ್ಯಾಬ್ ಅನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿ ಶಾಲೆಯನ್ನ ಪರಿಶೀಲಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರು ಹಾಗೂ ಗಣ್ಯರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಶಾಲಾ ಮುಖ್ಯ ಅಧ್ಯಾಪಕಿ ಜಾಹ್ನವಿ ಹೆಗಡೆ ಪ್ರಾಸ್ತಾವಿಕವಾಗಿ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ಸ್ವವಿವರವಾಗಿ ಮಾಹಿತಿ ನೀಡಿದರು. ಇದೇ ವೇಳೆ ಶಾಲಾ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಸಮಿತಿ ಹಾಗೂ ಎಸ್ಡಿಎಂಸಿ ಸದಸ್ಯರ ವತಿಯಿಂದ ಮನವಿಯನ್ನ ನೀಡಲಾಯಿತು. ಬಳಿಕ ಕಾಗಾಲ್ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಗುರುಗಳಿಗೆ ಹಾಗೂ ಇದೇ ಶಾಲೆಯಲ್ಲಿ ಕಲಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಶಿಕ್ಷಕರು, ಯೋಧರು ಹಾಗೂ ಇತರ ಸಾಧಕರನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ, 154 ವರ್ಷಗಳ ಹಿಂದೆ ಸ್ಥಾಪಿತವಾದ ಕಾಗಾಲ್ ಶಾಲೆಯು ಶತಮಾನೋತ್ತರ ಸ್ವರ್ಣ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವುದು ಖುಷಿಯ ಸಂಗತಿ. ಈ ಸಂಭ್ರಮಕ್ಕೆ ಕಾರಣೀಭೂತರಾದ ಶಿಕ್ಷಕರನ್ನ ಹಾಗೂ ಶಿಕ್ಷಣ ಪ್ರೇಮಿಗಳನ್ನ ಅಭಿನಂದಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನ ಪಡೆಯಬೇಕು. ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು.
ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಯುವಕರು ಸಾಮಾಜಿಕ ಜಾಲತಾಣಕ್ಕೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಕೂಡ ಶಿಕ್ಷಣವಂತರಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಒಂದು ಮಾತು ನಮ್ಮ ಮಂದಿರಕ್ಕೆ ಬರೋ ಹೇಳಿದರು, ಅಂಥ ಶಾಲೆಗಳು ಕಾಲೇಜುಗಳು ಇದಾವಲ್ಲ, ಇವತ್ತೇನು ಬಡವನ ಮಕ್ಕಳು, ಕೂಲಿ ಮಾಡ್ತಕ್ಕಂಥ ಮಕ್ಕಳು, ಹಮಾಲಿಯನ್ನು ಮಾಡ್ತಕ್ಕಂಥ ಮಕ್ಕಳು, ಒಂದು ಹೊತ್ತು ಊಟಕ್ಕೂ ಕಷ್ಟ ಇರ್ತಕ್ಕಂಥ ಮಕ್ಕಳು ಇವತ್ತು ಶಿಕ್ಷಣವನ್ನು ಓದುವಾಗ ಮನೆ ಕೆಲಸವನ್ನು ಮಾಡಿ ತಂದೆ ತಾಯಿಗಳಿಗೆ ನೆರವನ್ನು ಕೊಡೋದ್ರ ಕೆಲಸವನ್ನು ಅವರಿಗೆ ನೆರವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಸ್ವಲ್ಪ ಕುಂಠಿತ ಆಗಿ SSLC ಜಸ್ಟ್ ಪಾಸ್ ಆಗ್ತಕ್ಕಂಥ ಮಕ್ಕಳನ್ನ ತಗೊಂಡು ಹೋಗಿ ಅಂಥ ಶಿಕ್ಷಣ ಸಂಸ್ಥೆಗಳು ರ್ಯಾಂಕನ್ನು ಪಡೀಲಿ, 80-90 ಅಂಕವನ್ನು ಪಡೀಲಿ, ಅಂಥ ಮಕ್ಕಳನ್ನ ತಗೊಂಡು ಆ ಥರ ಕ್ವಾಲಿಫೈಡನ್ನು ಅವ್ರಿಗೆ ತೋರಿಸ್ಲಿ. ಅದು ಆಗ್ತಾ ಇಲ್ಲ. ಆದರೆ ಮಾನ್ಯ ಮಂತ್ರಿಗಳು ಒಂದು ಸಂದೇಶನ ಕೊಟ್ಟರು, ಜಸ್ಟ್ ಪಾಸ್ ಆಗ್ತಕ್ಕಂಥ ಯಾವುದೇ ಮಕ್ಕಳಾಗಿರಲಿ ಆ ಮಕ್ಕಳಿಗೆ ಸರ್ಕಾರಿ ಕಾಲೇಜ್ PU ಕಾಲೇಜಲ್ಲಿ ಎಲ್ಲೂ ಕೂಡ ಅಡ್ಮಿಷನ್ ಇಲ್ಲ ಅನ್ನುವಂಥ ಶಬ್ದ ಬರಬಾರ್ದು. ಅಂಥ ಮಕ್ಕಳಿಗೆ ಅಡ್ಮಿಷನ್ ಕೊಡೋದ್ರ ಮುಖಾಂತರ ಅವರಿಗೂ ಕೂಡ ಶಿಕ್ಷಣದ ಪ್ರಗತಿಯನ್ನು ತೋರಿಸಬೇಕು, ಪ್ರಗತಿಯನ್ನು ಮಾಡಬೇಕು. ಬಳಿಕ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಎಸ್ ಬಂಗಾರಪ್ಪನವರು ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಇಟ್ಟುಕೊಂಡಿದ್ದ ಅಭಿಮಾನಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ವಿದ್ಯಾವಂತರಿಗೆ ಸಿಗಬೇಕಾದ ಸಂಪೂರ್ಣ ಸವಲತ್ತುಗಳನ್ನು ಈ ಬಗ್ಗೆ ಕೂಡ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯದ ಬೇಡಿಕೆ ಬಗ್ಗೆ ಮಾತನಾಡಿದ್ದೆ. ಈ ಬಗ್ಗೆ ಸಿಎಂ ಅವರೊಂದಿಗೆ ಚರ್ಚಿಸಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಸ್ಥಾಪಿಸುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಬಳಿ ಮನವಿ ಮಾಡಿದರು. ಇಲ್ಲ, ಅದೇನೋ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಸರ್. ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರೂ ತಪ್ಪದು, ಅದಕ್ಕಾಗಿ ಆ ವಿಷಯ ಇಲ್ಲ. ಆದರೆ ನಿಮ್ಮ ಗುಣದ ಬಗ್ಗೆ ನಮಗೆಲ್ಲ ಭಾಳ ಖುಷಿ ಇದೆ. ಹೀಗಾಗಿ ನಿನ್ನೆ ಬಂದರೂ ಸಹ ಇವತ್ತು ನನ್ನ ಕ್ಷೇತ್ರಕ್ಕೆ ತಾವು ಬರ್ತಾ ಇದ್ದೀರಿ ಒಂದು ಶಿಕ್ಷಣ ಸಚಿವರಾಗಿ. ನನ್ನ ಆತ್ಮೀಯ ಸ್ನೇಹಿತರು ಹೌದು, ನಾನು ಮತ್ತು ಅವರು ಒಂದೇ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ನೋಡಿಕೊಂಡವರು. ತಾನೊಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಇದ್ದೇನೆ, ತಾನು ಬಹಳ ನನಗೆ ಬೇಕಾದಷ್ಟು ಸಿರಿವಂತಿಕೆ ಇದೆ, ಅದು ಯಾವುದನ್ನು ಲೆಕ್ಸದೆ ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ನೋಡಿಕೊಂಡಂಥ ಒಬ್ಬ ಮಧು ಅವರು. ನಿಜವಾಗಿ ಅವರ ಹೆಸರು ಏನು ಮಧು ಇದೆಯಲ್ಲ, ಅದಕ್ಕೆ ತಕ್ಕವಾಗಿ ನೀವು ಇದ್ರಿ ಅನ್ನುವಂಥದ್ದನ್ನು. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ವಿದ್ಯಾವಂತರ ಸಂಖ್ಯೆ ಬಹಳ ಇದೆ. ಬಳಿಕ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, 154 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದ ಕಾಗಾಲ್ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ 38% ಸರ್ಕಾರಿ ನೌಕರರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿದ್ದಾರೆ. 1,08,00,000 ವಿದ್ಯಾರ್ಥಿಗಳು ನನ್ನ ಇಲಾಖೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ 13,500 ಶಿಕ್ಷಕರನ್ನ ನೇಮಕ ಮಾಡಿದ್ದೇವೆ. ಮುಂದಿನ 6 ತಿಂಗಳ ಒಳಗೆ ಅನುದಾನಿತ ಶಾಲೆಗೂ ಸೇರಿ 32,000 ಶಿಕ್ಷಕರನ್ನ ನೇಮಿಸುವುದಾಗಿ ಭರವಸೆ ನೀಡಿದರು. ಇನ್ನು ಕಾಗಾಲ್ ಶಾಲೆಗೆ ಎಷ್ಟು ಅವಶ್ಯವಿದೆಯೋ ಅಷ್ಟು ಕಟ್ಟಡ ನೀಡುವುದಾಗಿ ಭರವಸೆ ನೀಡಿದರು. ದ್ವಿಭಾಷಾ ಶಿಕ್ಷಣ ವ್ಯವಸ್ಥೆಯನ್ನ ನೀಡುವುದಾಗಿ ಭರವಸೆ ನೀಡಿದರು. ಜೊತೆಗೆ ಬರುವ ದಿನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸುವಂತೆ ಮನವಿ ಮಾಡಿದರು. ಬಳಿಕ ಶಾಲಾ ಆಡಳಿತ ಮಂಡಳಿ ಹಾಗೂ ಸಮಿತಿಯವರು ಹಾಗೂ ಬಂಗಾರಪ್ಪ ಅಭಿಮಾನಿಗಳು ಶಿಕ್ಷಣ ಸಚಿವರನ್ನ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ದ್ವಿಭಾಷಾವನ್ನ ನಾನು ಆದಷ್ಟು ಬೇಗ, ಆದರೆ ಮುಂದಿನ ವರ್ಷನೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಕೂಡ ಮಾಡ್ತೀನಿ. ನಿಮ್ಮ PA ಯಾರಾದರೂ ಬಂದು ನನ್ನ ಹತ್ರ ಮಾತಾಡಿದರೆ ಸಾಕು. DDP ಇದ್ದಾರಾ ಇಲ್ಲಿ? DDP ಎಲ್ಲಿದ್ದಾರೆ? DDP ಅವರು, ಅಮ್ಮ ಇದನ್ನು ಪ್ರಯಾರಿಟಿ ಮೇಲೆ ಹಾಕಿ ಎಲ್ಲ ಇದನ್ನು ಫೇವರಬಲ್ ರಿಪೋರ್ಟ್ ಕಳಿಸಿ ನಾನು ದ್ವಿಭಾಷೆಗೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಶಾಸಕರ ಜೊತೆಗೆ SDMC ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಕೂತ್ಕೊಳ್ಳಿ ಹೇಳೋದು ಬೇಡ, 2-3 ಕೊಠಡಿ ಏನು ಬೇಕೋ ಅದನ್ನು ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅನ್ನೋದನ್ನ ಇವತ್ತು ಇಂಥ ಒಂದು ದೊಡ್ಡ ಪುಣ್ಯದ ದಿನದಂದು ನಾನು ಅದನ್ನು ಒಬ್ಬ ಸಚಿವನಾಗಿ ಕೊಡಲಿಕ್ಕೆ ನನಗೆ ಹೆಮ್ಮೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 154 ವರ್ಷ, 254 ವರ್ಷ ಬಾಳಿಕೆ ಬರಬೇಕು. ಆವಾಗಲೇ ಅದು ಈ ಸಭೆಗೂ ಕೂಡ ಗೌರವ ಬರ್ತದೆ, ಶಾಸಕರಿಗೂ ಕೂಡ. ಇವತ್ತು ಪೋಷಕರು ಇಷ್ಟೊಂದು ಜನರು, ಯಾಕೆಂದರೆ ಇಲ್ಲಿರೋದು 100 ಚಿಲ್ಡ್ರೆ ಮಕ್ಕಳು, ಆದರೆ ಗ್ರಾಮಸ್ಥರೆಲ್ಲರೂ ನೀವು ಸೇರಿದಿರಿ ಅಂತ ಹೇಳಿದರೆ ಈ ಶಾಲೆಗೆ ಎಷ್ಟು ಅಭಿಮಾನವನ್ನು, ಯಾಕೆಂದರೆ ಯಾರೋ ಓದಿರ್ತೀರಿ, ನೀವೆಲ್ಲ ಓದಿ ಬೇರೆ ಕಡೆ ಕಳಿಸಿರ್ತೀರಿ. ಆದರೆ ಒಂದೇ ಒಂದು ದಿನಕರ್ ಶೆಟ್ರೆ ಮತ್ತು ನಮ್ಮ DDP ಅವರು, BO ಅವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. SDMC ಅವರು ಅರಪ್ಪನವರ ಸುಪುತ್ರರಾಗಿರುವ ತಾವು ಪ್ರಸ್ತುತ ಘನ ಸರ್ಕಾರದ ಶಿಕ್ಷಣ ಸಚಿವರಾಗಿ ನಾಡಿನ ಶೈಕ್ಷಣಿಕ ಪ್ರಗತಿಯ ರಥದ ಸಾರಥಿಯಾಗಿ ಮುನ್ನಡೆಯುತ್ತಿರುವ ತಾವು ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಪ್ರೀತಿಯ ಕರೆಗೆ ಓಗೊಟ್ಟು ಸಂಭ್ರಮದ ಹಬ್ಬಕ್ಕೆ ಇನ್ನಷ್ಟು ಮೆರುಗು ನೀಡಿದ್ದೀರಿ. ತಮ್ಮ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ.
ಕ್ಷೇತ್ರಾಧಿಪ ಲೋಕೇಶ್ವರನು ಆಯುರಾರೋಗ್ಯ ಕರುಣಿಸಲಿ ಎನ್ನುವ ಸದಾಶಯದೊಂದಿಗೆ ಶತಮಾನೋತ್ತರ ಸ್ವರ್ಣ ಸಂಭ್ರಮದ ಸುದಿನದಂದು ಸ್ವರ್ಣ ಸಂಭ್ರಮ ಸಮಿತಿ, SDMC, ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಸಮಸ್ತ ಊರ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಭೀಮಣ್ಣ ನಾಯ್ಕರವರನ್ನು ಕೂಡ ನಮ್ಮ ಕುಮಟಾ ತಾಲೂಕಿನ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಪ್ರೀತಿಪೂರ್ವಕವಾಗಿ ಗೌರವದಿಂದ ಸನ್ಮಾನಿಸುತ್ತಿದ್ದು, ಭಗವಂತ ಇನ್ನಷ್ಟು ಆಯುಷ್ಯ ಆರೋಗ್ಯ ತಮಗೆ ದಯಪಾಲಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಳಿಕ ಗೋಕರ್ಣದ ಹಾಲಕ್ಕಿ ಸಮಾಜದವರಿಂದ ಈ ನೆಲದ ಜಾನಪದ ಕಲೆಯಾದ ಗುಮ್ಮಟೆ ಪಾಂಗ್ ನೆರೆದವರನ್ನ ರಂಜಿಸಿತು. ಕೊಂಕಣ ರೈಲಿಗೆ ಆದವು ಲೋಟೆ, ಕೊಂಕಣ ರೈಲಿಗೆ ಆದವು ಲೋಟೆ. ಬಟ್ಟರ ಮನೆಯ ಜಗಲಿಯ ತಿಂದು ಸಟ್ಟರ ಅಂಗಡಿ ಬದಲಿಗೆ ಬಂದು, ಮನೆಯ ಜಗಲಿಯ ತಿಂದು ಸಟ್ಟರ ಅಂಗಡಿ ಬದಲಿಗೆ ಬಂದು. ಎಂಕಡ ಗೌಡರ ಬೇಗೆಯ ಗದ್ದೆ ರೈಲಿಗೆ ಹೋಯಿತು ಬಾಲದು. ಬಳಿಕ ಊರ ನಾಗರಿಕರಿಂದ ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ನಡೆದ ಅನ್ಯಾಯದ ಕುರುಕ್ಷೇತ್ರದಲ್ಲಿ ಸಿಡಿದೆದ್ದ ನ್ಯಾಯದೇವತೆ ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ ಪ್ರದರ್ಶನಗೊಂಡಿತು. ಇನ್ನು ಕೊನೆಯ ದಿನದಂದು ಡಿಜಿ ಪಂಡಿತ್ ಅವರಿಂದ ಮಹಿಳಾ ಸಬಲೀಕರಣ ಹಾಗೂ ಚಿದಾನಂದ್ ಭಂಡಾರಿ ಅವರಿಂದ ಸರ್ಕಾರಿ ಶಾಲೆಗಳ ಇಂದಿನ ಸ್ಥಿತಿಗತಿ ಮತ್ತು ಪ್ರಗತಿ ಎಂಬ ವಿಷಯದ ಕುರಿತಾಗಿ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ನೆರೆಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಈ ವೇಳೆ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟಗಾರ್, ಸಮಿತಿಯ ಸದಸ್ಯ ನಾರಾಯಣ್ ಶಾನಬಾಗ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್, ಜಿಕೆ ಪಟಗಾರ್, ಶಿವರಾಮ್ ಪಟಗಾರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಪ್ರದೀಪ್ ನಾಯ್ಕ್, ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧಿಕಾರಿಗಳು ಇದ್ದರು. ವಿಷ್ಣು ಪಟಗಾರ್ ಹಾಗೂ ಜಿಎನ್ ಬಳಗು, ಪ್ರಕಾಶ್ ಗಾವಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಕುಮಟಾ.